ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಶಾಲಾ ಅಭಿವೃದ್ಧಿಗೆ ಹೆಚ್ಚುವರಿಯಾಗಿ 2 ಕೋಟಿ ರೂಪಾಯಿ ಅನುದಾನ. ಬೀದರ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಹಣ್ಣು ಹಂಪಲು ಹಂಚುವ ಮೂಲಕ ಹಿರಿಯ ಸಮಾಜ ಸೇವಕ ಕೆಎಂ ಬಾರಿ ಹುಟ್ಟುಹಬ್ಬ ಆಚರಣೆ. ಮೈಲರ್ ಮಲ್ಲಣ್ಣ ದೇವಸ್ಥಾನಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದರ್ ಬೆಂದಾಳೆ ಭೇಟಿ. ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಹೇಳಿಕೆಗೆ ಈಶ್ವರ್ ಸಿಂಗ್ ಠಾಕೂರ್ ಖಂಡನೆ. ಸುದ್ದಿಯ ವಿವರಗಳು. ಬೀದರ್ನ ಹಳೆನಗರದ ಸರ್ಕಾರಿ ಜೂನಿಯರ್ ಬಾಲಕ ಮತ್ತು ಬಾಲಿಕೆಯರ ಪ್ರೌಢಶಾಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಪ್ರೌಢಶಾಲಾ ಅಭಿವೃದ್ಧಿಗೆ ಈಗಾಗಲೇ ಈ ಹಿಂದೆ 2 ಕೋಟಿ ರೂಪಾಯಿ ಅನುದಾನ ನೀಡಿದ್ದೇನೆ. ಈ ಅನುದಾನ ಅಗತ್ಯ ಶಾಲಾ ಕೋಣೆ ನಿರ್ಮಾಣ ಮತ್ತು ಅಗತ್ಯ ಸೌಲಭ್ಯ ಕಲ್ಪಿಸಲು ಸಾಲುತ್ತಿಲ್ಲ. ಹಾಗಾಗಿ ಈ ಶಾಲೆಗೆ ಇನ್ನೂ ಹೆಚ್ಚುವರಿಯಾಗಿ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪೌರ ಆಡಳಿತ ಇಲಾಖೆ ಸಚಿವ ರಹೀಂ ಖಾನ್, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಗಿರೀಶ್ ಬಡೋದೆ ಇದ್ದರು. ಚಿಂಚೋಳಿ ಹಿರಿಯ ಸಮಾಜ ಸೇವಕ ಕೆಎಂ ಬಾರಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಭಿಮಾನಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಿಂಚೋಳಿಯ ಹಿರಿಯ ಮುಖಂಡರಾದ ಗೋಪಾಲ್ ಕಟ್ಟಿಮನಿ ಮಾತನಾಡಿ, ಕೆಎಂ ಬಾರಿ ಅವರು ಚಿಂಚೋಳಿಯ ಬಡವರಿಗಾಗಿ ವಿವಿಧ ಸೇವೆ ನೀಡಿದ್ದಾರೆಂದು ಗುಣಗಾನ ಮಾಡಿದರು. ಈ ಸಂದರ್ಭದಲ್ಲಿ ಆರ್ ಗಣಪತರಾವ್, ಹನುಮಂತ್ ಪೂಜಾರಿ, ಮಗ್ದುಮ್ ಖಾನ್, ಎಸ್ಕೆ ಅನೇಕ ಅಭಿಮಾನಿಗಳು ಹಾಜರಿದ್ದರು. ಸಾರ್ವಜನಿಕರ ಮಧ್ಯದಲ್ಲಿ ಬಡವರ ಸೇವೆ ನಿರಂತರವಾಗಿ ಪಾಪ ಅವರು ಮಾಡ್ತಾ ಇರ್ತಾರೆ. ಯಾರೇ ಇರಲಿ, ಯಾವ ಪಕ್ಷದವರಿರಲಿ, ಜಾತ್ಯತೀತ ನಾಯಕರವರು ಅವರ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಯಾವುದೇ ಹಾಸ್ಪಿಟ್ಲ್ ಇರ್ಬೋದು, ಯಾವುದೇ ಒಂದು ಕಚೇರಿ ಕೆಲಸಗಳಿದ್ರೂ ಕೂಡ ಸಾರ್ವಜನಿಕರ ಸಲುವಾಗಿ ಅವರು ಪ್ರಾಣವನ್ನೇ ಮುಡುಪಾಗಿಟ್ಟ ಧೀಮಂತ ನಾಯಕರು, ಸಮಾಜ ಸೇವಕರು. ಅವರು ಹುಟ್ಟುಹಬ್ಬ ದಿವಸ ಇವತ್ತು ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಸಮಾಜ ಸೇವಕರು, ಸೋಷಿಯಲ್ ವರ್ಕರ್ ಎಲ್ಲರೂ ಪಕ್ಷಭೇದ ಮರೆತು ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಆರೋಗ್ಯ ಆಯುಷ್ ಹೆಚ್ಚಾಗಿ ಕೊಡಲಿ ಅಂತ ತಿಳ್ಕೊಂಡು ನಮ್ಮ ಎಲ್ಲ ಪಕ್ಷಭೇದ ಮರೆತು, ನಾವು ಯಾವ ಪಕ್ಷದಲ್ಲ ಅಂತ ತಿಳ್ಕೊಂಡು ಹೇಳಲ್ಲ, ಎಲ್ಲ ನಮ್ಮ ಪಕ್ಷದ ಗೊತ್ತಾ, BJP, JDS, ಕಾಂಗ್ರೆಸ್ ಎಲ್ಲರೂ ಕಲಿತು ಅವ್ರ ಒಳ್ಳೆಯ ಒಂದು ಗುಣ, ಅವ್ರ ನಡತೆ, ಅವ್ರ ಸಮಾಜ ಸೇವೆ ಒಂದು ಗುರುತಿಸಿ ಎಲ್ಲರೂ ಅವ್ರದ್ದು ಒಳ್ಳೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಆರೋಗ್ಯ ಸರಿಯಾಗಿರಲಿ ಅಂತ ತಿಳ್ಕೊಂಡು ಹುಟ್ಟುಹಬ್ಬ ಶುಭಾಶಯಗಳು ತಿಳಿಸಿ ಬೆಳೆಯುತ್ತಿದೆ. ಬೀದರ್ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಭಾಲ್ಕಿ ತಾಲೂಕಿನ ಖಾನಪುರ ಗ್ರಾಮದಲ್ಲಿರುವ ಮೈಲರ್ ಮಲ್ಲಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದರ್ ಬೆಂದಾಳೆ ಅವರು ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಶಾಸಕರಾದ ಡಾ ಶೈಲೇಂದರ್ ಬೆಂದಾಳೆ ಅವರು ಪಕ್ಷದ ಮುಖಂಡರೊಂದಿಗೆ, ಗ್ರಾಮದ ಮುಖಂಡರೊಂದಿಗೆ ಜಾತ್ರೆ ಅಂಗವಾಗಿ ಮೈಲರ್ ಮಲ್ಲಣ್ಣ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಬೀದರ್ ಜಿಲ್ಲೆಯ ಸುಪ್ರಸಿದ್ಧ ದೇವಸ್ಥಾನವಾದ ಮೈಲರ್ ಮಲ್ಲಣ್ಣ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಅದ್ದೂರಿಯಾಗಿ ಜರುಗುತ್ತದೆ. ಜಾತ್ರೆಯಲ್ಲಿ ಸಾವಿರಾರು ಜನರು ಸೇರುತ್ತಾರೆ. ನಾನು ಸಹ ಪ್ರತಿ ವರ್ಷ ದೇವರ ದರ್ಶನ ಪಡೆಯಲು ಆಗಮಿಸುತ್ತೇನೆ. ಈ ವರ್ಷ ಶಾಸಕನಾಗಿ ದೇವರ ದರ್ಶನ ಪಡೆದು ಕ್ಷೇತ್ರ ಮತ್ತು ಜಿಲ್ಲೆಯ ಜನರ ಒಳಿತಿಗಾಗಿ ಪ್ರಾರ್ಥಿಸಿದೆ ಹಾಗೂ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಲು ಹೆಚ್ಚಿನ ಶಕ್ತಿ ನೀಡುವಂತೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಬಾಬುರಾವ್ ಮಲ್ಕಾಪುರೆ, ಮುಖಂಡರಾದ ಪಪ್ಪು ಪಾಟೀಲ್ ಖಾನಾಪುರ್, ಶಿವಕುಮಾರ್ ಸ್ವಾಮಿ, ಪ್ರಶಾಂತ್ ಸಿಂಧೋಲ್, ಗುಂಡಪ್ಪ ಬುದೇರ, ವೈಜನಾಥ್ ಚಿಟ್ಟಾವಾಡಿ, ಬಸವರಾಜ್ ಕುತ್ತಬಾದ್, ರಾಜ್ಕುಮಾರ್ ಮೈಲಾರಿ, ಸಿದ್ದು ಮೈಲಾರಿ, ಗೋಧ್ರಾ ಮಾದರಿಯಲ್ಲಿ ಹತ್ಯಾಕಾಂಡದ ರೀತಿ ಕರ್ನಾಟಕದಲ್ಲಿಯೂ ಮರುಕಳಿಸಲಿದೆ ಎನ್ನುವ ಬಗ್ಗೆ
ನಮಗೆ ಮಾಹಿತಿ ಇದೆ. ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಈಶ್ವರ್ ಸಿಂಗ್ ಠಾಕೂರ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಶಾಂತಿಯ ತೋಟ ಕರ್ನಾಟಕದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವ ಹುನ್ನಾರ ನಡೆಯುತ್ತದೆ ಮತ್ತು ಹಿಂದೂಗಳ ಮರಣ ಹೋಮಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ಕುಮ್ಮಕ್ಕು ನೀಡುತ್ತಾ ಇದ್ದಾರೆ ಎಂದು ಸಂಶಯ ವ್ಯಕ್ತಪಡಿಸಿದರು. ಹತ್ಯಾಕಾಂಡದ ಬಗ್ಗೆ ಮಾಹಿತಿ ಇದೆ ಎನ್ನುವ ಬಿಕೆ ಹರಿಪ್ರಸಾದ್ ಅವರು ಮಾಹಿತಿಯ ಮೂಲವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕು. ಇಡೀ ವಿಶ್ವವೇ ಭವ್ಯವಾದ ರಾಮ ಮಂದಿರ ಉದ್ಘಾಟನೆಗೆ ಎದುರು ನೋಡುತ್ತಿರುವ ಸಂದರ್ಭದಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಡಿದ ಕಾರ್ಯಕರ್ತರ ಮೇಲಿನ 31 ವರ್ಷಗಳ ಹಿಂದಿನ ಕೇಸನ್ನ ಓಪನ್ ಮಾಡಿಸಿ ಬಂಧಿಸಿರುವ ರಾಜ್ಯ ಸರ್ಕಾರದ ನಡೆಯನ್ನೇ ಖಂಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ನಾಗಿದಲಾಹಿ ಗ್ರಾಮದಲ್ಲಿ ಭಕ್ತ ಕನಕದಾಸರ 536ನೇ ಜಯಂತಿ ಉತ್ಸವ ನಿಮಿತ್ತವಾಗಿ ಗ್ರಾಮದಲ್ಲಿ ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಗೋಪಾಲ್ ಗಾರಂಪಳ್ಳಿ, ಭಕ್ತ ಕನಕದಾಸರು ತನ್ನ ಜೀವನವನ್ನೇ ಸಮಾಜದ ಒಳಿತಿಗಾಗಿ ಮುಡುಪಾಗಿಟ್ಟಿದ್ದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾರುತಿ ಬಂಡಪ್ಪ ಪೂಜಾರಿ, ತಿಪ್ಪಣ್ಣ ಪೂಜಾರಿ, ನಿಂಗಪ್ಪ ಪೂಜಾರಿ, ಗುಂಡಪ್ಪ ಪೂಜಾರಿ, ಸತೀಶ್ ಪೂಜಾರಿ, ಶರಣಪ್ಪ ಪೂಜಾರಿ, ಸಂಗು ಪೂಜಾರಿ ಹಾಗೂ ಅನೇಕ ಗ್ರಾಮದ ಹಿರಿಯರು, ಸಮಾಜದ ನಾಯಕರು, ಮಹಿಳೆಯರು ಭಾಗಿಯಾಗಿದ್ದರು. ನಮ್ಮ ಹಕ್ಕುಗಳನ್ನು ಕೇಳುವಂತ ಸರ್ಕಾರಗಳಿಗೆ ನಮ್ಮ ಸಾಮಾಜಿಕ ನ್ಯಾಯ ಸಿಗುವಂತ ಒಂದು ಕೂಗಿಗಡೆ ತಾವೆಲ್ಲರೂ ಕೈ ಜೋಡಿಸಬೇಕು. ಮನೆ ದಿವಸ ಬಹಳ ಜನ ಇಲ್ಲಿ ನಾಗೇದ್ಲರಿಂದ ಬಂದಿದ್ರು, ಅವ್ರಿಗೂ ಕೂಡ ನಾವು ತಾಲೂಕ್ ಸಂಘದ ವತಿಯಿಂದ ಧನ್ಯವಾದ ಹೇಳ್ತಿದೀವಿ. ಈ ಹೋರಾಟ ಹೆಂಗಿರ್ಬೇಕಂತಂದ್ರ ನೀವು ವಿಚಾರ ಮಾಡ್ಬೇಕು. ನಾವು ಇವತ್ತು ಏನಪ್ಪಾ ಅಂತಂದ್ರ ನಾವು ಈ ಹೋರಾಟಕ್ಕ ಒಂದ್ ವೇಳೆ ನಾವು ಕೈಲಿಂದ ಕರೆದ್ರು ಯಾರೋ ಕೈಲಿ ಅಂತಿಲ್ಲ, ನಮ್ಮ ಸ್ವಂತ ಮನೆಯಿಂದ ರೊಟ್ಟಿ ಕಟ್ಕೊಡು, ಬುದ್ಧಿ ಕಟ್ಕೊಡು, ಕೋತ್ ಹೊಡಿ, ಹೆಂಗ್ ನಾವು ಬರ್ಬೇಕು ಕುರಿ ಕಾಯಿಲೆ ಬರ್ತೀವಲ್ಲ ಹಂಗ ಬಂದಾಗ ಮಾತ್ರ ಈ ಹೋರಾಟ ನಮ್ಗ ಇವತ್ತು ಸರ್ಕಾರದವರು ಎಸ್ಟಿ ಸರ್ಟಿಫಿಕೇಟ್ ಕೊಡ್ತಾರ ಅಂತ ಹೇಳ್ಕೊಂಡು ಈ ವೇದಿಕೆ ಮೇಲೆ ಹೇಳೋ ವಿಷಯ ಬಹಳಷ್ಟು ಇದ್ರು ಕೂಡ ಇನ್ನ ಮಹನೀಯರು ಬಹಳಷ್ಟು ಜನ ಮಾತಾಡೋರಿದ್ರೆ ಕೊನೆಗಾಗಿ ಒಂದು ಡೈಲಾಗ್ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ರಾಯಣ್ಣನ ದೇಹ ಇತ್ತು ಉಕ್ಕು, ರಾಯಣ್ಣನ ದೇಹ ಇತ್ತು ಉಕ್ಕು, ಅವನಿಗಿರ್ಲಿಲ್ಲ ಎಳಕಾಳಷ್ಟು ಸೊಕ್ಕು, ಪಾಪಿ ಬ್ರಿಟಿಷರಿಗೆ ಅವನಿಗೆ ಕಂಡ್ರೆ ಹತ್ತುತ್ತಿತ್ತು ದಿಕ್ಕು ಅನ್ನಂತ ಮಾತನ್ನು ಹೇಳಿ ಮಾತನಾಡಲು ಅವಕಾಶ ಕೊಟ್ಟರಂತ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ಮನೆಯರಿಗೂ, ಈ ತಾಯಂದಿರಿಗೂ, ಅಣ್ಣತಮ್ಮಂದಿರಿಗೂ, ಸಮಸ್ತ ನನ್ನ ನಾಗೇಂದ್ರ ಕ್ರಮದ ಬಂಧುಗಳಿಗೂ ಜೈ ಶರಣಾರ್ಥಿ ಅಂತ. ಜೈ ರಾಯಣ, ಜೈ ಕನ್ನಡ. ಥ್ಯಾಂಕ್ ಯು, ಧನ್ಯವಾದ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.